ಮತ್ತು ಇತ್ತೀಚೆಗೊಂದು ವಿಡಿಯೋ ವೈರಲ್ ಆಗ್ತಿತ್ತು ಸರ್. ಆ ವಿಡಿಯೋದಲ್ಲಿ ಏನಿತ್ತು ಅಂತ ಹೇಳಿದ್ರೆ, ಕಷ್ಟ ನಮ್ಮದು, ಶ್ರಮ ನಮ್ಮದು, ಬಂಡವಾಳ ನಮ್ಮದು, ಕೆಲಸ ಮಾಡ್ತಿರೋದು ನಾವು, ಆದರೆ ನಮಗಿಂತ ಹೆಚ್ಚು ಲಾಭ ಸರ್ಕಾರ ಪಡಿತಿದೆ ಅನ್ನೋ ಆರೋಪ. ಇದ್ರ ಬಗ್ಗೆ ನೀವು ಹೇಳ್ತೀರಿ? ಖಂಡಿತವಾಗಿ. ಖಂಡಿತವಾಗಿ. ಹೇಗೆ 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 ಅಂದರೆ, ಫಾರ್ ಎಕ್ಸಾಂಪಲ್ GST. ಓಕೆ, 18%. ನೀವು ಕೂತ್ಕೊಂಡಲ್ಲಿ ಸಿಗುತ್ತಾ ನಿಮಗೆ? ಯಾಕಂದರೆ ಲಾ ಹಂಗೆ ಇದೆ. ಹೌದು, ನಿಜ ಅಲ್ವಾ? ಪ್ರಾಪರ್ಟಿ ಟ್ಯಾಕ್ಸ್, ಓಕೆ, ಪ್ರೊಫೆಷನಲ್ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್ 20%. ಅಂದರೆ ಇನ್ಕಮ್ ಟ್ಯಾಕ್ಸ್ ಒಂದು ಪ್ರಾಫಿಟ್. ಅಂದರೆ ಇಷ್ಟು ಟ್ಯಾಕ್ಸ್ ಕಟ್ಬಿಟ್ಟು ಆಮೇಲೆ ಲಾಸ್ಟ್ ನೀವು ಬ್ಯಾಲೆನ್ಸ್ ಶೀಟ್ ನೋಡಿದಾಗ ನಿಮಗೆ ಸಿಕ್ಕಿರೋದು ಏನು ಸಿಗುತ್ತೆ ನಿಮಗೆ? 1% 2%. ರಿಸ್ಕ್ ಎಲ್ಲ ನಿಮ್ಮದೇ ಇರುತ್ತೆ. ರಿಸ್ಕ್ ಎಲ್ಲ ನಮ್ಮದು, ಶ್ರದ್ಧೆ ಎಲ್ಲ ನಮ್ಮದು, ಕೆಲಸ ಎಲ್ಲ ನಮ್ಮದು. ಅದು ನಮಗೆ ಸಿಗೋದು ಹಾರ್ಡ್ಲಿ 2% 3%. ಅದು ಕೂಡ ಸಿಕ್ಕ ಪರವಾಗಿಲ್ಲ, ನೆಕ್ಸ್ಟ್ ಇಯರ್ ಚೆನ್ನಾಗಿ ಸಿಗುತ್ತೋ ನೋಡೋಣ ಅಂತ ನಾವು ಮುಂದ್ಗಡೆ ಹೋಗ್ತೀವಿ. ಆದರೆ ಸರ್ಕಾರಕ್ಕೆ ಇಷ್ಟು ಕೊಟ್ಟ ಮೇಲೆ ಅಂದ ವಾಪಸ್ ಏನು ಬಂದಿದೆ? ಬಿಗ್ ಝೀರೋ. ಓಕೆ, ಏನೂ ಇಲ್ಲ. ಒಂದು ವೇಳೆ ಅವನೆಷ್ಟು ಎಂಟ್ರಪ್ರಿನರ್ಶಿಪ್ ಬರ್ಬಿಟ್ಟು, ಎಷ್ಟೊಂದು ಇನ್ಕಮ್ ಟ್ಯಾಕ್ಸ್ ಕಟ್ಬಿಟ್ಟು, ಎಷ್ಟೊಂದು GST ಕಟ್ಬಿಟ್ಟು, ಕೋಟಿ ಕಟ್ಟಲಿ ಅವ್ನು ಕಟ್ತಾನೆ ಅವ್ನು ಟರ್ನ್ ಓವರ್ನಲ್ಲಿ. ನಾಳೆ ದಿವಸ ಏನಾದರೂ ಅವ್ನಿಗೆ ಪ್ರಾಬ್ಲಮ್ ಆದರೆ, ಏನೋ ಆಕ್ಸಿಡೆಂಟ್ ಆಗಿ ಅವ್ನು ಸತ್ತೋಗ್ತಾನೆ, ಹೆಂಡತಿ ಮಕ್ಕಳು ರೋಡಿಗೆ ಬರ್ತಾರೆ. ಕರೆಕ್ಟ್. ಯಾಕಂದರೆ ಅವನು ಸಾಲ ತೊಗೊಂಡಿರೋದು ಬ್ಯಾಂಕ್ನವರು ಒಂದೇ ಒಂದು ಲೆಟರ್ ಕೊಟ್ಬಿಟ್ಟು ಅವನಿರುವ ಮನೆನ ಆಕ್ಷನ್ ಮಾಡ್ತಾರೆ. ಕರೆಕ್ಟ್. ಅವರಿರೋ ಮನೆ ಆಕ್ಷನ್ ಮಾಡ್ತಾರೆ, ಹೆಂಡತಿ ಮಕ್ಕಳು ರೋಡಿಗೆ ಬರ್ತಾರೆ. ಅಂದರೆ ಇಷ್ಟೊಂದು ದೊಡ್ಡ ರಿಸ್ಕ್ ಇರುವ ಆ ಜಾಗಕ್ಕೆ ಸ್ಟಿಲ್ ಎಂಟ್ರಪ್ರಿನರ್ಶಿಪ್ ನಡೀತಾ ಇದೆಯಲ್ಲ, ಅದಕ್ಕೆ ನೀವು ಪ್ರೋತ್ಸಾಹ ಕೊಡಬೇಕು. ಅಂದರೆ ಇದು ಲೈಕೆ ಸಮುದ್ರ, ಚಿಕ್ಕ ಚಿಕ್ಕ ಮೀನುಗಳು ಕೂಡ ಜೀವನ ಮಾಡುತ್ತೆ. ಆದರೆ ದೊಡ್ಡ ಮೀನು ಬಂದ್ಬಿಟ್ಟು ನೀನು ತಿಂದಿತ್ತೆ ಅಂದ್ಬಿಟ್ಟು ಜೀವನ ಮಾಡೋದು ಸ್ಟಾಪ್ ಮಾಡ್ತೀರ ನೀವು? ಇಲ್ಲ. ಅಂದರೆ ಇದು ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್, ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್. ಇದು ಎಂಟ್ರಪ್ರಿನರ್ಶಿಪ್. ಹೌದು. ಅಂದರೆ ನೀವು ಎಷ್ಟೊಂದು ಕೆಲಸ ಮಾಡಿದ್ರೂ ನಿಮಗೆ ಒಂದು ಎಂಟ್ರಪ್ರಿನರ್ಶಿಪ್ ಇರುವುದರಿಂದ ನೀವು ಮುಂದ್ಗಡೆ ಹೋಗ್ತೀರಾ. ಇದೆಲ್ಲ ಕಷ್ಟ ಹಿಂದ್ಗಡೆ ಹಾಕಿ ಮುಂದೆ ಸಾಗ್ತೀರ ನೀವು.